ಸ್ನೇಹಿತರೆ, ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹಳ್ಳಿ ಅಕ್ಕಿ ಒಂದು ಪ್ರಶ್ನೆಯನ್ನು ಕೇಳಿದೆ. ಸರ್ಕಾರಿ ಶಾಲೆಗಳನ್ನು ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ಚಿಬಿಟ್ಟು ಎಲ್ಲ ಇರುವಂತಹ ರಾಜಕಾರಣಿಗಳು ಖಾಸಗೀಕರಣವನ್ನು ಮಾಡಿಕೊಂಡು ಹೊರಟಿದ್ದೀರಾ ಅಂತ. ಎಲ್ಲೋ ಒಂದು ಕಡೆ ನೋಡಿದರೆ ಇದು ಸತ್ಯ ಅಂತ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ತುಂಬ ಮೋಸದ ವಿಚಾರಗಳನ್ನು ಜನಗಳಲ್ಲಿ ಬಿತ್ತುತ್ತಾ ಇದೆ ಅಂತ ಒಂದು ಕಡೆ ಶಿಕ್ಷಣ ಸಚಿವರು ಒಂದು ವಿಧಾನಸಭೆಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಸ್ಪಷ್ಟೀಕರಣ ಇಲ್ಲ. ಶಾಲೆಗಳನ್ನು ಮುಚ್ಚುತ್ತೀವಿ ಮುಚ್ಚಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಇಲ್ಲ. ಹಾಗೆ ಮೊನ್ನೆ ಮಾಧ್ಯಮಗಳು ಕೂಡ ಸ್ಪಷ್ಟವಾಗಿ ವಿಚಾರವನ್ನು ಮುದ್ರಣ ಮಾಡಿದ್ದಾವೆ. ದೇಶಾದ್ಯಂತ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಕೆಳಹಂತಕ್ಕೆ ಹೋಗ್ತಾ ಇದೆ. ಎಲ್ಲವೂ ಕೂಡ ರಾಜಕಾರಣಿಗಳ ಒಂದು ಅಂಗಸಂಸ್ಥೆಗಳಲ್ಲೇ ದೊಡ್ಡ ಮಟ್ಟಕ್ಕೆ ವ್ಯವಹಾರಗಳು ನಡೆಯುವಂತಹ ವ್ಯವಸ್ಥೆ ಒಳಗಡೆ ತಗೊಂಡೋಗ್ತಾ ಇದ್ದಾರೆ ಏನಾದರೂ ಮಾಡಿ. ಹೌದು, ಸತ್ಯ ಅಂತ ಅನಿಸುತ್ತೆ. ಏಕೆಂದರೆ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಹಲವಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ನಡೆಯುವಂತಹ ದಂಧೆಗಳೇ ಬೇರೆ. ಯಾವುದೇ ಒಂದು ಹಾಸ್ಪಿಟಲ್ಗಳಿಗೆ ಹೋದರೂ ಕೂಡ ತಮಗೆ ಉತ್ತಮವಾದಂತಹ ಚಿಕಿತ್ಸೆ ಸಿಗೋದಕ್ಕಿಂತಲೂ ಅತಿ ಹೆಚ್ಚಾಗಿ ಅವರೇ ರೆಫರ್ ಮಾಡ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾದ ಮಾತು. ಇದು ವಿರುದ್ಧ ಹೋರಾಟ ಮಾಡ್ತೀವಿ ಅಂತಲ್ಲ, ಜನಗಳು ಬದಲಾವಣೆ ಆಗೋ ತನಕಲ್ಲೂ ಕೂಡ ಏನನ್ನೂ ಕೂಡ ಮಾಡೋದಕ್ಕಾಗೋದಿಲ್ಲ. ತೆರಿಗೆ ತಿನ್ನುವಂತಹ ರಾಜಕಾರಣಿಗಳು ಈ ದೇಶ ಸುಭದ್ರವಾಗಿರಬೇಕು, ನನ್ನ ಜನ ನಮ್ಮ ವ್ಯವಸ್ಥೆ ಅನ್ನುವಂಥದ್ದು ಅವರ ಮನಸ್ಥಿತಿಗೆ ಬರೋ ತನಕಲ್ಲೂ ಕೂಡ ಯಾವುದನ್ನು ಕೂಡ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಇರುವಂತಹ ಶೇಕಡವಾರು ಎಲ್ಲ ರಾಜಕಾರಣಿಗಳು ಕೂಡ ಕೈಗಾರಿಕಾ ಉದ್ಯಮಿಗಳೇ ಆಗಿದ್ದಾರೆ. ಉದ್ಯಮಿಗಳಾಗಿ ಉದ್ಯಮ ಪಾಲುದಾರಿಕೆಯಲ್ಲಿ ಮುಂದುವರಿಯೋದಕ್ಕಿಂತಲೂ ಕೂಡ ಈ ರಾಜ್ಯದಲ್ಲಿ ಶಕ್ತಿಯುತವಾದಂತಹ ಒಂದು ಪ್ರಬಲವಾಗಿ ರಾಜಕೀಯದ ಅಸ್ತ್ರವನ್ನು ಬಿಟ್ಟುಕೊಂಡು ಯಾರೂ ಕೂಡ ತಮ್ಮ ವಿರುದ್ಧವಾಗಿ ಧ್ವನಿ ಎತ್ತದೇ ಇರೋಷ್ಟು ಮಟ್ಟಕ್ಕೆ ಅವರು ಬೆಳೆದಿರೋದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮಂತಹ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ವ್ಯಕ್ತಿಗಳು ಅವರ ವಿರುದ್ಧವಾಗಿ ಪ್ರಶ್ನೆಯನ್ನು ಮಾಡೋದಕ್ಕೆ ಶಕ್ತರಾಗಿಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಈಗ ವಿಧಾನಸಭೆಯಲ್ಲಿ ಕೇಳಿದಂತಹ ಹಳ್ಳಿ ಹಕ್ಕಿಗೆ ಉತ್ತರ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಪ್ರಶ್ನೆ ಕೇಳಿದ್ದು ಮಾತ್ರ ತುಂಬ ಉತ್ತಮವಾದಂತಹ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರು ಕೇಳಿದಂತಹ ಒಂದು ಪ್ರಶ್ನೆ ಕೂಡ ಇದೆ, ಅದನ್ನು ಕೂಡ ಪ್ಲೇ ಮಾಡ್ತೀವಿ ನೋಡಿ. ಸ್ನೇಹಿತರೆ, ವಿಚಾರಧಾರೆಯನ್ನು ತಿಳಿಸುವುದಷ್ಟೇ ನಮ್ಮ ಕರ್ತವ್ಯ. ಅದನ್ನು ಅರಿತು ಬಾಳಬೇಕಾದವರು ರಾಜಕಾರಣಿಗಳ ವಿನಃ ನಮ್ಮಂಥವರಲ್ಲ. ನಮ್ಮವ್ರಿಗೆ ಎಲ್ಲ ಬಯಕೆಗಳು ಕೂಡ ಇದೆ, ಆದರೆ ಅಷ್ಟು ಪ್ರಶ್ನೆಯನ್ನು ಮಾಡಿ ಅದನ್ನು ದಕ್ಕಿಸ್ಕೊಳ್ಳುವಷ್ಟು ಶಕ್ತಿ ಸಾರ್ವಜನಿಕರಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಶಾಲೆಗಳು ಬಾಗಿಲಾಗ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು. ಈ ಕಡೆ ಯಾತಕ್ಕೆ, ನಾನು ಒಂದು ಸತ್ಯ ಹೇಳ್ತೀನಿ, ಈ ಭಾಗದಲ್ಲಿ ಯಾತಕ್ಕೆ ಶಾಲೆಗಳು ಸರ್ಕಾರಿ ಶಾಲೆಗಳು ಕಾಲೇಜು, ಇಲ್ಲೆಲ್ಲ ಪ್ರೈವೇಟ್ ಕಾಲೇಜುಗಳು ಇರೋದೆಲ್ಲ ನಮ್ಮ ರಾಜಕಾರಣಿಗಳದೇ ಇರುವಂಥ. ಇಲ್ಲಿ ಶಾಲೆಗಳಿರಲಿ ಆಸ್ಪತ್ರೆಗಳಿರಲಿ ಹೆಚ್ಚು ನಮ್ಮ ರಾಜಕಾರಣಿಗಳು. ಪಾಪ ನಾವೇ ಸರ್ಕಾರಿ ಶಾಲೆನ ಸರ್ಕಾರಿ ಆಸ್ಪತ್ರೆನ ಬಾಗಿಲಾಕಿಸ್ತೀವಿ. ಯಾಕೆ ನಮ್ಮ ಶಾಲೆ ನಮ್ಮ ಆಸ್ಪತ್ರೆ ನಡಿಬೇಕಲ್ಲ ಇಲ್ಲಿ. ಅಲ್ಲ, ಇದು ಸತ್ಯದ ಮಾತು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ